ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಮೊದಲೇ ಗೊತ್ತಿದ್ರೆ ಚೆನ್ನಾಗಿತ್ತು ಅಂದ್ಕೊಳ್ತೀರಾ, ಅಷ್ಟು ಯೂಸ್ಫುಲ್ ಆಗುವಂತಹ ಹೊಸ ಟಿಪ್ಸ್ಗಳಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯ ಸಾಲ್ಟೆಡ್ ಬಿಸ್ಕೆಟ್ಸ್ಗಳನ್ನು ಯೂಸ್ ಮಾಡಿದ ನಂತರ ಸ್ವಲ್ಪನೇ ಹಾಗೆ ಉಳಿಸಿ ನೆಕ್ಸ್ಟ್ ಡೇ ಕೊಡೋಕೆ ಹೋದರೆ ಮಕ್ಕಳು ತಿನ್ನೋದೇ ಇಲ್ಲ. ಸೊ ಯಾಕಂದರೆ ಇದರಲ್ಲಿರ್ತಕ್ಕಂಥ ಕ್ರಿಸ್ಪಿನೆಸ್ ಹಾಳಾಗಿ ಇದ್ರ ಟೇಸ್ಟೂ ಚೆನ್ನಾಗಿರೋದಿಲ್ಲ. ಸೊ ಯೂಸ್ ಮಾಡಿದ ನಂತರ ಉಳಿದಿರ್ತಕ್ಕಂಥ ಬಿಸ್ಕೆಟ್ಸ್ಗಳನ್ನು ಈ ರೀತಿ ಸ್ಟೋರ್ ಮಾಡೋದ್ರಿಂದ ಇದರ ಕ್ರಿಸ್ಪಿನೆಸ್ ಹಾಗೇನೆ ಟೇಸ್ಟ್ ಹಾಳಾಗೋದಿಲ್ಲ. ಸೊ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಹೇರ್ ಕಂಟೈನರ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಂತರ ಇದರಲ್ಲಿ ನೀವು ಉಳಿದಿರ್ತಕ್ಕಂಥ ಬಿಸ್ಕೆಟ್ನ ಇಟ್ಟು ನೀಟಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಇದರ ಒಂದು ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ. ಬಿಸ್ಕೆಟ್ ನೀವು 2 ಡೇಸ್ ಬಿಟ್ಟು ಯೂಸ್ ಮಾಡಿದ್ರೂ ಕ್ರಿಸ್ಪಿನೆಸ್ ಹಾಗೇನೆ ಟೇಸ್ಟು ಫ್ರೆಶ್ ಆಗಿನೇ ಇರುತ್ತೆ. ಸೊ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ಗಳ ಮೇಲೆ ಈ ರೀತಿ ಗ್ಲಾಸಿನ ಕ್ಲಾಪ್ ಅನ್ನು ಕೊಟ್ಟಿರ್ತಾರೆ. ಇದನ್ನ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಡಲ್ ಆಗ್ತಾನೆ ಇರುತ್ತೆ. ಸೊ ಅವಾಗ ನೀವು ಇದನ್ನ ವೀಕ್ಲಿ 1 ಟೈಮ್ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾನೇ ಶೈನಿಂಗ್ ಆಗಿ ನೀಟ್ ಆಗಿರುತ್ತೆ. ಸೊ ಅದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದ್ರ ಮೇಲ್ಗಡೆ ಮನೆಯಲ್ಲಿರ್ತಕ್ಕಂಥ ವೈಟ್ ಕೋಲ್ಗೇಟ್ ನ ಜಸ್ಟ್ ಒಂದ್ ಸ್ವಲ್ಪ ಹಚ್ಚಿ ಈ ರೀತಿ ರಬ್ ಮಾಡಿ ನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಕ್ಯಾಪ್ ತುಂಬಾನೇ ಶೈನಿಂಗ್ ಆಗಿ ಕಾಣುತ್ತೆ. ಸೊ ಇದೊಂದೇ ಅಲ್ಲದೆ ಗ್ಲಾಸ್ ಐಟಮ್ಸ್ಗಳು, ಕನ್ನಡಿ ಆಗಿರ್ಬೋದು, ಸೆಲ್ ಫೋನ್ಸ್ ಗಳನ್ನ ನೀವು ಈ ರೀತಿನೇ ಜಸ್ಟ್ ಕೋಲ್ಗೇಟ್ ಅನ್ನ ಹಚ್ಚಿ ನೀಟಾಗಿ ರಬ್ ಮಾಡಿ ಒಂದು ಡ್ರೈ ಕ್ಲಾತ್ ಇಂದ ಒರೆಸೋದ್ರಿಂದ ಅದು ಗ್ಲಾಸ್ ಏನೆಲ್ಲ ಇರುತ್ತಲ್ವಾ, ಕನ್ನಡಿ ಎಲ್ಲಾನು ನೀಟಾಗಿ ಶೈನಿಂಗ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಈ ರೀತಿ ಕ್ಯಾಪ್ ಅನ್ನ ನೀವು ಸ್ಟ್ರೇಟ್ ಆಗಿ ಇಡೋ ಬದಲು ಈ ರೀತಿ ನೀವು ಉಲ್ಟಾ ಮಾಡಿ ಇಡೋದ್ರಿಂದ ಇದು ನೀವು ಎಷ್ಟು ಅಲ್ಗಾಡಿಸಿದ್ರು ಬಿದ್ದು ಒಡೆಯೋದಿಲ್ಲ. ನಾವು ಎಷ್ಟು ಕೇರ್ಫುಲ್ ಆಗಿದ್ರೂ ಕಿಚನ್ ಅಲ್ಲಿ ಒಂದೊಂದ್ಸರಿ ಗ್ಲಾಸ್ ಐಟಮ್ಸ್ಗಳು ಒಡೆದೋಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಟಿಪ್ಸ್ ಅನ್ನ ಟ್ರೈ ಮಾಡ್ಬೋದು. ಸೊ ಈ ರೀತಿ ಇಡೋದಕ್ಕಿಂತ ಇದನ್ನ ಉಲ್ಟಾ ಇಟ್ಟು ನೀವು ಇದರ ಮೇಲ್ಗಡೆ ಇನ್ನು ಸ್ವಲ್ಪ ಪಾತ್ರೆ ಬೇಕಾದರೂ ಇಟ್ಕೊಳ್ಬೋದು. ಸೊ ಸೇಫ್ ಆಗಿರುತ್ತೆ, ಜಸ್ಟ್ ಟಚ್ ಆದ್ರೂ ಇದು ಬಿದ್ದು ಒಡೆಯೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದರಲ್ಲಿ ಒಂದೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಈ ಒಂದು ಆಯಿಲನ್ನು ನೀವು ಕಿವಿಯಲ್ಲಿ ಹಾಕ್ಕೊಳ್ಬೇಕು. ಯಾವಾಗ ಅಂತಂದರೆ ಕಿವಿಯಲ್ಲಿ ಇರುವೆಗಳು ಸೇರ್ಕೊಳ್ಳೋದು ಅಥವಾ ಒಳಗಡೆ ಕೂಕುಣಿ ಅಂತ ಹೇಳ್ತೀವಲ್ವ, ಅದು ಕಸ ಎಲ್ಲನೂ ಒಣಗಿ ಒಂದೊಂದ್ಸರಿ ಕಿವಿ ಫುಲ್ಲು ಪೇನ್ ಆಗ್ತಾ ಇರುತ್ತೆ. ಸೊ ಇದು ಫಸ್ಟ್ ಏಡ್ ಅಂತಾನೆ ಹೇಳ್ಬೋದು. ಜಸ್ಟ್ ಕಿವಿಯಲ್ಲಿ ಹೋಗಿ ಫುಲ್ಲು ನೋವಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಆ ಪೇನಿಂದ ನೀವು ಸ್ವಲ್ಪ ರಿಲೀಫನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ 4 ಸ್ಪೂನ್ಗಳನ್ನು ಸ್ನ್ಯಾಕ್ಸ್ ತಿನ್ನೋದಕ್ಕಷ್ಟೇ ಅಲ್ಲ, ಈಗನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ 4 ಸ್ಪೂನ್ಗಳನ್ನು ನೀವು ಉಲ್ಟಾ ಇಟ್ಕೊಂಡು ಇದರ ಮೇಲ್ಗಡೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಕ್ಕಳ ಅಂತ ಹೇಳ್ತೀವಲ್ವ, ಏನಾದರೂ ಬಿಸಿಯು ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ, ಇಲ್ಲಾಂದರೆ ಚಪಾತಿ ಪೂರಿಗಳನ್ನು ನೀವು ಬೇಯಿಸ್ಕೊಳ್ಬೇಕಾದ್ರೆ ಈ ರೀತಿ ನೀವು ಈ ಒಂದು ಸ್ಪೂನನ್ನು ರೆಡಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು. ಸೊ ಇದನ್ನು 4 ಸ್ಪೂನನ್ನು ಮ್ಯಾಗಿ ತಿನ್ನೋದಕ್ಕಷ್ಟೇ ಅಲ್ಲದೆ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಧೂಪ ಏನಾದರೂ ಹಾಕಬೇಕಂದ್ರೆ ಪ್ಲೇಟ್ಗಳನ್ನು ಇಟ್ಕೊಳ್ಬೇಕಾದ್ರೆ ತುಂಬಾ ಬಿಸಿ ಇರುತ್ತೆ. ಸೊ ಆವಾಗ ಈ ರೀತಿ ನೀವು ಇಕ್ಕಳನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು, ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಕೆಟ್ಗಳಾಗಿರ್ಬೋದು, ಚಂಬುಗಳು ಪ್ಲಾಸ್ಟಿಕ್ ಒಡೆದೋದಾಗ ಇದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ತೇನೆ ಜಸ್ಟ್ ಸಾಲ್ಟಿಂದ ನೀವು ಈ ಒಂದು ಒಡೆದೋಗಿರುವಂತಹ ಬುಟ್ಟಿಗಳನ್ನು ನೀವು ರಿಪೇರಿ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ನಾವು ಹೊಡೆದಿರ್ತಕ್ಕಂಥ ಪ್ಲೇಸಲ್ಲಿ ಇದು ಫೆವಿಕ್ವಿಕ್ ಅನ್ನ ಹಾಕೊಳ್ಬೇಕು. ಫೆವಿಕ್ವಿಕ್ ಅನ್ನ ಹಾಕಿ ನಾವು ನೀರನ್ನು ಹಾಕಿದ್ರೆ ಹಾಗೇನೆ ಸೋರ್ತಾನೆ ಇರುತ್ತೆ. ಅದು ಫೆವಿಕ್ವಿಕ್ ಹಾಕಿದ ನಂತರ ಅದರ ಮೇಲ್ಗಡೆ ನೀವು ಈ ರೀತಿ ಸಾಲ್ಟನ್ನು ಹಾಕ್ಕೊಳ್ಬೇಕು. ಸಾಲ್ಟನ್ನು ಹಾಕಿ ನೀವು ಒಂದು 2-3 ಮಿನಿಟ್ಸ್ ಹಾಗೇನೆ ಬಿಟ್ಟು ನಂತರ ನೀವು ಆ ಸಾಲ್ಟನ್ನು ರಿಮೂವ್ ಮಾಡಬೇಕು. ಆವಾಗ ಅದು ನೀಟಾಗಿ ಇಟ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಒಡೆದೋಗಿರುವಂಥ ಬಕೆಟನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಹೀಗೂ ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ರಿಯೂಸ್ ಮಾಡ್ಕೊಳ್ಬೋದು, ಓಕೆನಾ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಸಾಲ್ಟನ್ನು ಹಾಕಿ 2 ಮಿನಿಟ್ಸ್ ಹಾಗೇನೆ ಬಿಟ್ಟಿದ್ದೀನಿ. ನಂತರ ಇದನ್ನು ಸಾಲ್ಟನ್ನು ತೆಗೆದ್ರೆ ನೀಟಾಗಿ ಅಂಟ್ಕೊಂಡಿರುತ್ತೆ. ನಂತರ ನೀವು ನೀರು ಹಾಕಿದ್ರೂ ಇದು ಸೋರೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.